ಸೊ ಏನು ಒಂದು ವಿಚಾರನ ಸ್ಟಾಪ್ ಮಾಡಿಬಿಡಬೇಕು ಅಥವಾ ಇದನ್ನ ಒಂದು ಲೈಫಿಂದ ಕಿತ್ತಾಕ್ಬಿಡ್ಬೇಕು ಅನ್ನೋಂಥದ್ದಿದ್ರೆ ಯಾವುದು? ಮೆಮೊರೀಸ್, ಮೆಮೊರೀಸ್, ಬ್ಯಾಡ್ ಮೆಮೊರೀಸ್. ಇನ್ನ ಏನಾದರೂ ಹೊಸತನ್ನ ಹುಡ್ಕೊಂಡು ಹೋಗಬೇಕು, ಯಾವುದಾದ್ರೂ ಹೊಸದನ್ನ ಮಾಡಬೇಕು ಅಂದರೆ ಯಾವುದು? ಹೊಸದಂದ್ರೆ ಸಾಂಗ್ನೇ. ಸಾಂಗ್ಸ್ ನಂದೊಂದು ಡ್ರೀಮ್ ಇದೆ, ನಾನು ಮಾಡೋ ಹಾಡು ಏನೋ ಒಂದು ಇನ್ನೊಂದು ಬೇರೆ ಲೆವೆಲಿಗೆ ರೀಚ್ ಆಗಬೇಕು ಅಂತ. ಆ ಡ್ರೀಮ್ನ ಚೇಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಸುಷ್ಮಿತಾ ಅವ್ರದ್ದು ಸೇಮ್ ಕ್ವೆಶ್ಚನ್. ಸರ್ ಜೊತೆ ಇನ್ನ ಸಾಂಗ್ಸ್ ಮಾಡ್ಬೇಕಂತ. ಅವ್ರಿಗೆ ಕ್ಯೂರಿಯಾಸಿಟಿ ಇರೋದು ಏನಂತಂದ್ರೆ, ನೀವು ಹೇಳಿದ್ರಲ್ಲ 4 ಸಾಂಗು, 4ರಲ್ಲಿ ಒಂದಾದ್ರೂ ನನ್ನ ಹಾಕಿ ಅಂತ. ಸರ್ ನೀವು 4ರಲ್ಲಿ ಒಂದಾದ್ರೂ ನಾನು ಮಾಡ್ತೀನಿ, ನನಗೊಂದು ಸಾಂಗ್ ಬರೀರಿ ಅಂತ ಸರ್ ಹೇಳಿದ್ದಾರೆ. ಹೇಳಿದ್ದೀರಾ ಸರ್? ಹೇಳಿದ್ದೀರಾ? ಇವರು ಕಮಿಟ್ ಮಾಡಿಸ್ತಿದ್ದಾರೆ ನನಗೆ ಅವತ್ತಿನ ಹಿಂಗೇನೆ ಎಲ್ಲ ಹೇಳ್ಸಿ ಇಲ್ಲ ನೋಡೋಣ, ಅದು ಗೊತ್ತಿಲ್ಲ. ಡೆಸ್ಟಿನಿ ಡ್ರೈವ್ಸ್ ಅಲ್ವಾ ಯಾವ ಟೈಮಲ್ಲಿ. ಡೆಸ್ಟಿನಿ. ಸೊ ಒಂದು ಸಾಂಗ್ ಫಿಕ್ಸ್, ರೆಡಿ ಆಗಿರಿ. 4ರಲ್ಲಿ ಒಂದು ನಿಮಗೆ ಪಕ್ಕಾ ಫಿಕ್ಸ್. ಥ್ಯಾಂಕ್ ಯು. ನೋಡಿ ಇಲ್ಲೇ ಎಕ್ಸ್ಕ್ಲೂಸಿವ್ ಟಿವಿ ಆಯ್ತು. ಓಕೆ, ನೆಕ್ಸ್ಟ್ ರೆಸಲ್ಯೂಷನ್ ಪ್ಲೀಸ್ ಟೆಲ್ ಮೀ. ನೆಕ್ಸ್ಟ್ ರೆಸಲ್ಯೂಷನ್ ನಿಮ್ದೇನು? ಇಂಥದ್ದನ್ನ ನಾನು ಬಿಡಬೇಕು, ಈ ಥರ ನಾನು ಒಂದು ಹೊಸತನ ಏನಾದರೂ ಮಾಡಬೇಕು ಅನ್ನೋದು ಯಾವುದು? ಏನು ಬೇಕು ಬರುತ್ತೆ ನೆಗೆಟಿವಿಟಿ. ಹಾಂ. ಮತ್ತು ಫಿಲ್ಮ್ಸ್ ಮಾಡಬೇಕು. ಐ ಆಲ್ಸೋ ಶುಡ್ ರೀಚ್ ಗ್ರೇಟರ್ ಹೈಟ್ಸ್. ಸೊ ಯಾವ ಥರ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಏನಾದರೂ ಪರ್ಟಿಕ್ಯುಲರ್ ಆಗಿ ಆಸೆ ಏನಾದರೂ ಆ ಥರ ಇದೆಯಾ? ಐ ಥಿಂಕ್ ಮೋರ್ ಆಫ್ ಲೈಕ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್. ಹೀರೋಯಿನ್ ಲೈಕ್ ಆ್ಯಕ್ಟರ್ ಬೇರೆ, ಹೀರೋಯಿನ್ ಬೇರೆ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಮಾಡಬೇಕಂತ ಇಷ್ಟ. ಸೊ ಏನೇ ಆದರೂ ಸರ್ದೊಂದು ಸಜೆಷನ್ ತಗೋತೀರಾ? ಹಾಂ, ಡೆಫಿನೆಟ್ಲಿ. ಅಕಸ್ಮಾತ್ ಏನಾದರೂ ಬಿಗ್ ಬಾಸ್ ಆಫರ್ ಬಂತು ಅಂದಾಗ, ನಾನು ಕೇಳಿದೆ ಕ್ವೆಶ್ಚನ್, ಬಿಗ್ ಬಾಸ್ ಆಫರ್ ಬಂತು ಅಂದಾಗ ಏನು ಮಾಡ್ತೀರಾ? ಫಸ್ಟ್ ಸರ್ ನಾ ಕಾಲ್ ಮಾಡ್ತೀನಿ. ನಿಮ್ಮ ಸಜೆಷನ್ ನಾನು ಹೋಗಿ ಅಂತ ಹೇಳಿದ್ದೀನಿ. ಓಕೆ, ಹೋಗಿ, ಬಿಕಾಸ್ ಅವ್ರಿಗೆ ಪೊಟೆನ್ಷಿಯಲ್ ಇದೆ. ಪೊಟೆನ್ಷಿಯಲ್ ಇದೆ, ಅದಕ್ಕೆ ನಾನು ಹೇಳಿದ್ದು ಹೋಗ್ಬೋದು. ಸರ್ ಈ ಸತಿ ಬಿಗ್ ಬಾಸ್ ಫಾಲೋ ಮಾಡ್ತಿದ್ದೀರಾ ಹೇಗೆ? ವೆರಿ ಆನ್ ಆ್ಯಂಡ್ ಆಫ್, ಬಿಕಾಸ್ ನಾನು ಪ್ರಾಜೆಕ್ಟಲ್ಲಿ ಬಿಸಿ ಇದ್ದೆ. ಸೊ ಹಾಗಾಗಿ ನೋಡೋಕ್ಕಾಗಿಲ್ಲ. ಬಟ್ ಅಂದರೆ ನಂದು ಟೂರ್ ಇತ್ತು, ಸಿಡ್ನಿ ಮತ್ತು ಮೆಲ್ಬರ್ನ್ ಶೋ ಇತ್ತು, ಅಲ್ಲಿ ಹೋಗಿದ್ದೆ. ಸೊ ಹಂಗಾಗಿ ಕರೆಕ್ಟಾಗಿ ಫಾಲೋ ಅಂದರೆ ಫುಲ್ ಎಪಿಸೋಡ್ ನೋಡೋಕ್ಕಾಗಿಲ್ಲ. ಬಟ್ ಅವಾಗ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ. ಅಮ್ಮ ಇಸ್ ನಮ್ಮಮ್ಮ ಬಿಗ್ ಫಾಲೋವರ್. ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ, ಹೆಂಗೆ ನಡೀತಿದ್ಯಮ್ಮ, ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಹೇಳ್ತಾರೆ ನನಗೆ. ಸೊ ಯಾರು ಇಷ್ಟ ನಿಮಗೆ? ನನಗೆ ಅವನ ಹನುಮಂತು ತುಂಬ ಇಷ್ಟ, ಬಿಕಾಸ್ ಆ್ಯಸ್ ಅ ಮ್ಯೂಸಿಷಿಯನ್, ಅವರು ಮ್ಯೂಸಿಷಿಯನ್, ಅವರು ಸಿಂಗರ್ ಆಗಿರೋದ್ರಿಂದ. ಸೊ ಎಲ್ಲೋ ಒಂದು ಕಡೆ ಕನೆಕ್ಷನ್ ನನಗೆ. ಸರ್ ಇನ್ನೊಂದು, ಈ ವರ್ಷ ಒಂದಿಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನಿಮ್ಮ ಲೈಫಲ್ಲಿ ಆಗಿದೆ. ಸೊ ಆ ಟೈಮ್ನಲ್ಲಿ ನಿಮ್ಮ ಪೇರೆಂಟ್ಸ್ ಸಪೋರ್ಟು ಹೆಂಗಿತ್ತು ಅಂತ? ಬಿಕಾಸ್ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ನಿಂತಿದ್ರು. ಇನ್ಫ್ಯಾಕ್ಟ್ ನಿಮ್ಮ ಸಿನಿಮಾ ರಿಲೀಸ್ ಆದಂಥ ಟೈಮ್ನಲ್ಲೂ ಕೂಡ ನಿಮ್ಮ ತಂದೆಯವರು ತುಂಬಾ ಖುಷಿ ಪಟ್ಟಿದ್ರು. ಅದ್ರ ಬಗ್ಗೆ? ಅಪ್ಪ ಯಾವಾಗಲೂ ವೆರಿ ಎಕ್ಸೈಟೆಡ್. ನಾನೇ ಸ್ವಲ್ಪ ಅವ್ರ ಎಕ್ಸೈಟ್ಮೆಂಟ್ನ ಕಮ್ಮಿ ಮಾಡ್ಕೊಳ್ಳಿ ಪ್ಲೀಸ್, ಇಷ್ಟೊಂದು ಎಕ್ಸೈಟ್ ಆಗಬೇಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಅವ್ರು ಏನು ತಡೆಯೋಕ್ಕಾಗಲ್ಲ. ಅವ್ರಿಗೆ ತುಂಬ ನಂಬಿಕೆ ಇತ್ತು ಚಿಕ್ಕ ವಯಸ್ಸಿಂದನೂ. ನನಗೆ ಗೊತ್ತು, ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ, ಬಟ್ ಅವ್ರು ತುಂಬ ನಂಬಿಕೆ ಇತ್ತು ಅವ್ರಿಗೆ. ಇಲ್ಲ, ಇವನು ಈ ಮೂವಿ ಇಂಡಸ್ಟ್ರಿಲೇ ಏನೋ ಮಾಡ್ತಾನೆ ಇವನು ಅನ್ನೋದು. ಸೊ ಅವ್ರದ್ದೇ ಸಪೋರ್ಟಿಂದ ನಾನು ಇಷ್ಟು ಬರೋಕ್ಕೆ ಸಾಧ್ಯ ಆಗಿದ್ದು. ಬೇಸಿಕಲಿ ಐ ಶುಡ್ ಥ್ಯಾಂಕ್ ಹಿಮ್. ಸೊ ಅವ್ರ ಎಕ್ಸೈಟ್ಮೆಂಟೇ ನನಗೂ ಒಂದು ಜೋಶು. ಅವರು ಪ್ರತಿಯೊಂದು ಸಾಂಗ್ ರಿಲೀಸ್ ಅದ, ಸೂಪರ್ ಹಿಟ್ ಬಿಡ, ಇದು ತಾರಕರ ಸಾಕಾಗಿದೆ. ಸೊ ಕಾಟನ್ ಕ್ಯಾಂಡಿ ನೋಡಿ ಏನಂದ್ರು? ವೆರಿ ಹ್ಯಾಪಿ. ಸಿಕ್ಕಾಬಟ್ಟೆ. ಅಮ್ಮ ಸಾಕಾದ, ವೆರಿ ಹ್ಯಾಪಿ, ಬೋತ್ ಆರ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಬಂದಿದೆ ಅಂತ. ಸುಷ್ಮಿತಾ ಅವ್ರನ್ನ ನೋಡಿ ಏನಂದ್ರು? ಇವ್ರನ್ನ ನೋಡಿದ್ರು, ಐ ಮೀನ್ ತುಂಬ ಚೆನ್ನಾಗಿದ್ದಾರೆ ಅವರು, ತುಂಬ ಚೆನ್ನಾಗಿ ತೋರಿಸಿದ್ಯಾ ಅವ್ರನ್ನ. ಎಲ್ಲೂ ವಲ್ಗಾರಿಟಿ ಇಲ್ಲ. ಐ ಮೀನ್ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ಒಂಥರ ಮುಜುಗರ ಆಗಲ್ಲ, ಎಲ್ಲರೂ ನೋಡ್ಬೋದು, ಚಿಕ್ಕ ಮಕ್ಳು ನೋಡ್ಬೋದು, ದೊಡ್ಡವರು ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡ್ಬೋದು ಅಂತ. ನನ್ನ ಬೇಸಿಕಲ್ ಇಂಟೆನ್ಷನು ಅದೇನೆ. ನನ್ನ ಸಾಂಗ್ಸ್ನ ಚಿಕ್ಕ ಮಕ್ಕಳು ಜಾಸ್ತಿ ನೋಡ್ತಾರೆ. ಈ ನನ್ನ ಸಾಂಗ್ ಹಾಕಿದ ತಕ್ಷಣ ಪೇರೆಂಟ್ಸ್ ಅದು ನೋಡಬಾರ್ದು, ಬೇರೆದಾಕೋ ಅಂತ ಹೇಳಬಾರ್ದು ಬೇಸಿಕಲಿ ನನ್ನ ಸಾಂಗ್ ನೋಡಬೇಕಾದ್ರೆ. ಸೊ ಐ ಕೀಪ್ ದಟ್ ಮೈಂಡ್. ಐ ವಾಂಟ್ ಎವ್ರಿಬಡಿ ಟು ಲುಕ್ ವೆರಿ ನೀಟ್ ಆ್ಯಂಡ್ ಪರ್ಫೆಕ್ಟ್. ಇನ್ನೊಂದು, ಚಂದನ್ ಸರ್ ಅವ್ರ ಸಾಂಗ್ ಅಂದರೆ ಎಣ್ಣೆ, ಪಾರ್ಟಿ, ಡ್ರಿಂಕ್ಸು, ಟಕೀಲ ಇದೆಲ್ಲ ಇದ್ದಿರುತ್ತೆ. ಬಟ್ ಈ ಟೈಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಟನ್ ಕ್ಯಾಂಡಿ, ಹೆಂಗೆ ಇದು ಅಂತ? ಎಣ್ಣೆ ಆಲ್ರೆಡಿ ತುಂಬ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನನಗೂ ಸ್ವಲ್ಪ ಅದನ್ನು ಯಾಕೋ ನಾನು ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ಎಣ್ಣೆ ಆಡಿಯೋದನ್ನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಅಕೇಶನಲ್ಲಿ ತುಂಬ ಖುಷಿಯಾದಾಗ ಡ್ರಿಂಕ್ ಮಾಡ್ತೀನಿ ಅಷ್ಟೇ. ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ವೆರಿ ಹ್ಯಾಪಿ ಇವಾಗ ಈ ಟೈಮಲ್ಲಿ. ಇವಾಗ ಡೆಫಿನೆಟ್ಲಿ ನಾನು ಈ ಸಲ ಹೆವಿ ಪಾರ್ಟಿ ಮಾಡ್ತೀನಿ.
ಮಿಸ್ಸೇ ಇಲ್ಲ ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ. ಸಾಂಗ್ ಹಿಟ್ ಆಗಿದೆಲ್ಲ, ಡೆಫಿನೆಟ್ಲಿ ಮಾಡ್ತೀನಿ. ಸೊ ಅದೇ ಕಮ್ಮಿ ಮಾಡಿದ್ದೀನಿ. ಸೊ ಹಾಗಾಗಿ ಸಾಂಗು ಬೇಡ ಅಂತ ಸ್ವಲ್ಪ ಡ್ರಿಂಕ್. ಸುಷ್ಮಿತಾ ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಶೀಸ್ ಜಿಮ್ ಫ್ರೀಕ್ ಅಂತ. ಸಿಕ್ಕಾಪಟ್ಟೆ ಅವ್ರ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಕೂಡ ನೋಡ್ಬೋದು, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರೆ ಅಂತ. ಹೇಗೆ ಸುಷ್ಮಿತಾ ಅವರೇ, ಹೇಗಿದೆ ನಿಮ್ಮ ಇನ್ಸ್ಪಿರೇಷನ್ ಏನು? I think one sati I was very thin. I wanted to gain weight and wanted to become strong. So avaga ನಾನು ಶುರು ಮಾಡಿದೆ. ಬಟ್ ಈಗ like because I was busy with sir shooting ಅಲ್ಲ, I'm little irregular to the gym. But ಬೈಸಿಪ್ಸ್ ಎಲ್ಲ ಸಕ್ಕತ್ತಾಗಿದೆ ಸರ್ ಇಲ್ಲ ಏನು ಬೈಸೆಪ್ಸ್ ಇಲ್ಲ ಈಗ. ಸುಮ್ಮನೆ ತೋರಿಸಿ. ನಾನು ಜಾಸ್ತಿ ತಿಂತಾ ಇದ್ದೀನಿ, ಸೊ ಎವ್ರಿಥಿಂಗ್ ಇಸ್ ಗಾನ್. ಸುಮ್ಮನೆ ಒಂದ್ಸತಿ ಹಂಗೆ ತೋರಿಸ್ಬೋದಾ? ಇಲ್ಲ ತೋರಿಸಿ ನೋಡಿ, ಅಲ್ಲಿ ಅಲ್ಲ ಆರ್ಮ್ಸ್ ನೋಡಿ ಪೊಟಿಟೋದೆ. ಓಕೆ ಸೊ ಪರವಾಗಿಲ್ಲ, ಒಂದ್ಸತಿ ಹಂಗೆ ತೋರಿಸಿ. ಅವ್ರು ಅವಾಗಿಂದ ಬಂದಾಗಿಂದ ಹೇಳ್ತಿದ್ದಾರೆ. ತೋರಿಸ್ರಿ, ಚೆನ್ನಾಗಿದೆ ನೋಡಿ, ಏನಿಲ್ಲ ಫುಲ್ ಆಗಿದ್ದಾರೆ. ಟ್ರೈಸೆಪ್ಸ್ ನೋಡಿ ಚೆನ್ನಾಗಿದೆ. ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ಇನ್ನ ಬಿಡಬೇಡಿ, ಇನ್ನ ಚೆನ್ನಾಗಿ ವರ್ಕೌಟ್ ಮಾಡಿ ಆದಷ್ಟು ಮಾಡಬೇಕು. ಸರ್ ಇವಾಗ ಜಿಮ್ ಅಲ್ಲೇ ಐ ಮೀನ್ ಸಿಕ್ಕಾಪಟ್ಟೆ ಅಂದ್ರೆ ಏನೋ ಒಂದು ಫ್ರಸ್ಟ್ರೇಷನ್ ಏನೇ ಇದ್ರೂ ಕೂಡ ಅದು ವರ್ಕೌಟ್ ಮೂಲಕ, ಯಾಕಂತಂದ್ರೆ ನಮ್ಮ ಮೈಂಡ್ ಡೈವರ್ಟ್ ಆಗಲೇಬೇಕು. ಏನೋ ಒಂದು ವಿಚಾರ ಆಗಿರುತ್ತೆ, ಅದರಿಂದ ನಾವು ಹೊರಗಡೆ ಬರಲೇಬೇಕು. ಇನ್ನು ಆ ಪೇನಲ್ಲೇ ಇರೋಕ್ಕಾಗಲ್ಲ. ಸೊ ನೀವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಫ್ಯಾನ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ. ಸೊ ಮುಂದೆ ಇನ್ನು ಚಂದನ್ ಶೆಟ್ಟಿ ಅವರು ಮದುವೆ ಆಗ್ತಾರಾ ಏನು, ಆ ಥರ ಒಂದಿಷ್ಟು ಕ್ವಶನ್ಸ್ಗಳು ಕೂಡ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬೇಡ, ಐ ವಾಂಟ್ ಟು ವರ್ಕ್. ತುಂಬ ಕೆಲಸ ಮಾಡೋಕ್ಕಿದೆ. ಗೊತ್ತಿಲ್ಲ ಫ್ಯೂಚರ್ ಯಾವ ಟೈಮಲ್ಲಿ ಏನಾಗುತ್ತೆ. ನನಗೇನು ಗೊತ್ತಿತ್ತಾ ಈ ಥರ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ. ಬಟ್ ಆಗೋಗಿದೆ. ಈ ಮುಂದೆ ಏನಾಗುತ್ತೆ ಅಂತಲೂ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಉಪ್ಪಿ ಸರ್ ಹೇಳ್ದಂಗೆ ಹಳೇದೂ ಯೋಚನೆ ಮಾಡಬೇಡ, ಮುಂದೇನು ಏನು ಯೋಚನೆ ಮಾಡ. ಪ್ರೆಸೆಂಟಲ್ಲಿ ಏನಿದೆ ಅಷ್ಟೇ, ಪ್ರೆಸೆಂಟ್ ಏನಿದೆ ಅದನ್ನ ಎಂಜಾಯ್ ಮಾಡು ಅಂತ ಹೇಳ್ತಾರಲ್ಲ, ಅಷ್ಟೇ. ಪ್ರೆಸೆಂಟನ್ನು ಎಂಜಾಯ್ ಮಾಡಿಕೊಂಡು ಇವತ್ತೇನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇದ್ದೀನಿ ಅಷ್ಟೇ.